ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕೆಲವು 10 ಪ್ರಮುಖ GK ಕ್ವಶನ್ ನಾವು ನೋಡುತ್ತಾ ಹೋಗೋಣ. ಮೊದಲನೇದಾಗಿ, ಭಾರತದ ಸಂವಿಧಾನದ ಪಿತಾಮಹ ಎಂದು ಯಾರನ್ನು ಕರೀತಾರೆ ಅಂತ ಕೇಳಿದರೆ ಆಪ್ಷನ್ಸು ಮಹಾತ್ಮ ಗಾಂಧೀಜಿ, ಡಾಕ್ಟರ್ BR ಅಂಬೇಡ್ಕರ್, ಜವಾಹರ್ಲಾಲ್ ನೆಹರು ಮತ್ತು ಸರ್ದಾರ್ ವಲ್ಲಭಭಾಯ್ ಪಟೇಲ್. ಇದಕ್ಕೆ ಸರಿಯಾದ ಆನ್ಸರ್ ನೋಡೋದಾದರೆ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಸಂವಿಧಾನ ಶಿಲ್ಪಿ ಎಂದು ಕರೀತಾರೆ. ಕಾರಣ, ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿಯ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು. ಆದ್ದರಿಂದ ಅವರನ್ನು ಭಾರತ ಸಂವಿಧಾನದ ಶಿಲ್ಪಿ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್ ಕ್ವಶನ್ ನೋಡಿದರೆ, ಎರಡನೇದು, ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು ಅಂತ ಕೇಳಿದರೆ ಕರ್ನಾಟಕದ ಅತಿ ಎತ್ತರದ ಶಿಖರ ಆಪ್ಷನ್ಸ್ ನೋಡೋದಾದರೆ ಕುದುರೆಮುಖ, ಚೊಡಚಾದ್ರಿ, ಮುಳ್ಳಯ್ಯನಗಿರಿ, ಪುಷ್ಪಗಿರಿ. ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಮುಳ್ಳಯ್ಯನಗಿರಿ ಕರ್ನಾಟಕದ ಅತಿ ಎತ್ತರವಾದ ಶಿಖರ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವ ಮುಳ್ಳಯ್ಯನಗಿರಿ ಶಿಖರವು ಸಮುದ್ರ ಮಟ್ಟದಿಂದ ಸುಮಾರು 1930 ಅಂತಂದರೆ 1930 ಮೀಟರ್ ಎತ್ತರವಿದ್ದು ಕರ್ನಾಟಕದ ಅತ್ಯಂತ ಎತ್ತರ ಶಿಖರವೆನಿಸಿಕೊಂಡಿದೆ ಇದು. ನೆಕ್ಸ್ಟ್ ಕ್ವಶನ್ ನೋಡಿದರೆ, ಮೂರನೇದು, ವಿಶ್ವಸಂಸ್ಥೆಯ UN ಪ್ರಧಾನ ಕಚೇರಿ ಎಲ್ಲಿದೆ? ನಿಮ್ಮ ಆಪ್ಷನ್ಸ್ ನೋಡೋದು ಲಂಡನ್, ಪ್ಯಾರಿಸ್, ಜಿನಿವಾ, ನ್ಯೂಯಾರ್ಕ್. ಇದಕ್ಕೆ ಸರಿಯಾದ ಉತ್ತರ ವಿಶ್ವಸಂಸ್ಥೆಯ UN ಕಚೇರಿ ನ್ಯೂಯಾರ್ಕ್ನಲ್ಲಿದೆ. ವಿಶ್ವಸಂಸ್ಥೆಯು 1947ರಲ್ಲಿ ಅಂದರೆ 1945ರಲ್ಲಿ ಸ್ಥಾಪನೆಯಾಯಿತು. ಯಾವುದು ವಿಶ್ವಸಂಸ್ಥೆ. ಇದರ ಮುಖ್ಯ ಕಚೇರಿ ಅಮೇರಿಕದ ನ್ಯೂಯಾರ್ಕ್ನಲ್ಲಿದೆ. ಎಲ್ಲಿಯಪ್ಪ ಅಂತಂದರೆ ಅಮೇರಿಕದ ನ್ಯೂಯಾರ್ಕ್ ನಗರದಲ್ಲಿದೆ. ನೆಕ್ಸ್ಟ್ 4ನೇ ಕ್ವಶನು, ಇನ್ಸುಲಿನ್ ಕೊರತೆಯಿಂದ ಮಾನವನಲ್ಲಿ ಉಂಟಾಗುವ ಕಾಯಿಲೆ ಯಾವುದು ಅಂತ ಕೇಳಿದರೆ ಯಾವುದಪ್ಪ ಕಾಯಿಲೆ ಅಂತಂದರೆ ಆಪ್ಷನ್ಸು ರಕ್ತಹೀನತೆ, ಮಧುಮೇಹ, ಗಳಗಂಡ, ಕ್ಷಯರೋಗ. ಇದಕ್ಕೆ ಸರಿಯಾದ ಉತ್ತರ ಮಧುಮೇಹ ಆಗಿರುತ್ತೆ. ಹೇಗಪ್ಪ ಅಂತಂದರೆ ಮೆದೋಜಿ ಗ್ರಂಥಿಯು ಸಾಕಷ್ಟು ಇನ್ಸುಲಿನ್ ಉತ್ಪಾದಿಸದಿದ್ದಾಗ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಹೆಚ್ಚಾಗಿ ಮಧುಮೇಹ ಕಾಣಿಸಿಕೊಳ್ಳುತ್ತದೆ ಅಂತ ಕೇಳಿದರೆ ಸಕ್ಕರೆಯ ಪ್ರಮಾಣ ಹೆಚ್ಚಾದ್ದರಿಂದ ಮಧುಮೇಹ ಕಾಣಿಸಿಕೊಳ್ಳುತ್ತದೆ. ನೆಕ್ಸ್ಟ್ 5ನೇ ಕ್ವಶನ್ನು, ಸಿಲಿಕಾನ್ ಸಿಟಿ ಆಫ್ ಇಂಡಿಯಾ ಎಂದು ಯಾವ ನಗರವನ್ನು ಕರೀತಾರೆ? ಸಿಲಿಕಾನ್ ಸಿಟಿ ಆಫ್ ಇಂಡಿಯಾ ಎಂದು ಯಾವ ನಗರವನ್ನು ಕರೀತಾರೆ? ಹೈದರಾಬಾದ್, ಪುಣೆ, ಬೆಂಗಳೂರು, ಮುಂಬೈ. ಇದಕ್ಕೆ ಸರಿಯಾದ ಉತ್ತರ ಬೆಂಗಳೂರು ಆಗಿರುತ್ತೆ. ಭಾರತದ ಮಾಹಿತಿ ತಂತ್ರಜ್ಞಾನ IT ಕ್ರಾಂತಿಯ ಕೇಂದ್ರ ಬಿಂದುವಾಗಿರುವುದರಿಂದ ಬೆಂಗಳೂರನ್ನು ಸಿಲಿಕಾನ್ ಸಿಟಿ ಎಂದು ಕರೆಯಲಾಗುತ್ತದೆ. ಯಾವುದು? IT ಕ್ರಾಂತಿಯ ಕೇಂದ್ರ ಬಿಂದುವಾಗಿರೋದ್ರಿಂದ ಇದನ್ನು ಬೆಂಗಳೂರು ಸಿಲಿಕಾನ್ ಸಿಟಿ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್ 6ನೇದು, ಮೌರ್ಯ ಸಾಮ್ರಾಜ್ಯ ಸ್ಥಾಪಕರು ಯಾರು? ಮೌರ್ಯ ಸಾಮ್ರಾಜ್ಯ ಸ್ಥಾಪಕರು ಅಶೋಕ, ಚಂದ್ರಗುಪ್ತ ಮೌರ್ಯ, ಬಿಂದುಸಾರ, ಹರ್ಷವರ್ಧನ. ಇದಕ್ಕೆ ಸರಿಯಾದ ಉತ್ತರ ಚಂದ್ರಗುಪ್ತ ಮೌರ್ಯ. ಮೌರ್ಯ ಸಾಮ್ರಾಜ್ಯ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಚಾಣಕ್ಯನ ಸಹಾಯದೊಂದಿಗೆ ಚಂದ್ರಗುಪ್ತ ಮೌರ್ಯನು ಕ್ರಿಸ್ತಶಕ 322ರಲ್ಲಿ ನಂದ ವಂಶವನ್ನು ಸೋಲಿಸಿ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು. ಯಾರು ಅಂತ ಅಂದರೆ ಚಂದ್ರಗುಪ್ತ ಮೌರ್ಯ ಅವರು ಚಾಣಕ್ಯನ ಸಹಾಯದೊಂದಿಗೆ ಮೌರ್ಯನು 322ರಲ್ಲಿ ನಂದವಂಶವನ್ನು ಸೋಲಿಸಿ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು. ನೆಕ್ಸ್ಟು 7ನೇದು, ಸೌರಮಂಡಲದ ಅತಿ ದೊಡ್ಡ ಗ್ರಹ ಯಾವುದು ಅಂತ ಕೇಳಿದೆ ಶನಿ, ಭೂಮಿ, ಗುರು, ಮಂಗಳ. ಇದಕ್ಕೆ ಸರಿಯಾದ ಉತ್ತರ ಗುರು ಆಗಿರುತ್ತೆ. ಸೌರಮಂಡಲದ ಅತಿ ದೊಡ್ಡ ಗ್ರಹ ಗುರು. ಗುರು ಗ್ರಹವು ನಮ್ಮ ಸೌರಮಂಡಲದ ಅತಿ ದೊಡ್ಡ ಗ್ರಹವಾಗಿದೆ. ಇದು ಅನಿಲ ದೈತ್ಯ ಎಂದು ಕರೆಯಲ್ಪಡುತ್ತದೆ. ಸೌರಮಂಡಲದ ಅತಿ ದೊಡ್ಡ ಗ್ರಹ ಗುರು, ಅನಿಲ ದೈತ್ಯ ಎಂದು ಕರೆಯಲ್ಪಡುತ್ತದೆ ಇದಕ್ಕೆ. ಇನ್ನೆಷ್ಟು, ಜಗತ್ತಿನ ಚಾವಣಿ ಅಂತಂದರೆ ರೂಫ್ ಆಫ್ ದ ವರ್ಲ್ಡ್ ಯಾವುದನ್ನು ಕರೆಯಲಾಗುತ್ತದೆ? ಹಿಮಾಲಯನ, ಆಂಡೀಸ್ ಪರ್ವತನ, ಪಾಮೀರ್ ಪ್ರಸ್ಥಭೂಮಿನ ಅಥವಾ ಆಲ್ಪ್ಸ್ ಪರ್ವತನ. ಇದಕ್ಕೆ ಸರಿಯಾದ ಉತ್ತರ ಪಾಮೀರ್ ಪ್ರಸ್ಥಭೂಮಿಯಾಗಿರುತ್ತೆ. ಸರಿಯಾದ ಉತ್ತರ ಪಾಮೀರ್ ಪ್ರಸ್ಥಭೂಮಿ. ಇದರ ಅತಿ ಹೆಚ್ಚಿನ ಎತ್ತರ ಮತ್ತು ವಿಸ್ತಾರದಿಂದಾಗಿ ಇದನ್ನು ಜಗತ್ತಿನ ಚಾವಣಿ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್ ಕ್ವಶನ್ನು 9ನೇದು, ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವುದಂತ ಕೇಳಿದರೆ ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವುದಂತ ಕೇಳಿದರೆ ಕ್ರಿಕೆಟ್, ಕಬಡ್ಡಿ, ಹಾಕಿ. ಅಧಿಕೃತವಾಗಿ ಯಾವುದೂ ಇಲ್ಲ ಅಂತೆ ಆಪ್ಷನ್ಸ್ ಇರ್ಬೋದು. ಇದಕ್ಕೆ ಸರಿಯಾದ ಉತ್ತರ ಅಧಿಕೃತವಾಗಿ ಯಾವುದೂ ಇಲ್ಲ ಅಂತ ಹೇಳಿದರೆ ಭಾರತ ರಾಷ್ಟ್ರೀಯ ಕ್ರೀಡೆ ಅಧಿಕೃತವಾಗಿ ಘೋಷಣೆಯಾಗಿಲ್ಲ. ಯಾಕಪ್ಪ ಅಂತಂದರೆ
ಸರ್ಕಾರವು ಹಾಕಿಯನ್ನು ರಾಷ್ಟ್ರೀಯ ಕ್ರೀಡೆ ಎಂದು ಅಧಿಕೃತವಾಗಿ ಘೋಷಿಸಿಲ್ಲವಾದರೂ ಹಾಕಿ ಭಾರತದ ಅತ್ಯಂತ ಜನಪ್ರಿಯ ಮತ್ತು ಐತಿಹಾಸಿಕ ಕ್ರೀಡೆಯಾಗಿದೆ. ಹಾಗಾಗಿ ಹಾಕಿ ಭಾರತದ ಅತ್ಯಂತ ಜನಪ್ರಿಯ ಮತ್ತು ಐತಿಹಾಸಿಕ ಕ್ರೀಡೆಯಾಗಿರೋದ್ರಿಂದ ನಾವು ಭಾರತದ ಕ್ರೀಡೆ ಹಾಕಿ ಎಂದು ನಾವು ಹೇಳ್ತಿದ್ದೀವಿ. ಆದರೆ ಸರ್ಕಾರವು ಯಾವುದೇ ರೀತಿಯಿಂದ ರಾಷ್ಟ್ರೀಯ ಕ್ರೀಡೆ ಹಾಕಿ ಎಂದು ಅಧಿಕೃತವಾಗಿ ಘೋಷಿಸಿಲ್ಲ ಅನ್ನೋದನ್ನ ನಾವು ತಿಳ್ಕೊಬೇಕಾಗಿದೆ. ಇನ್ನು ನೆಕ್ಸ್ಟ್ ಕಂಪ್ಯೂಟರ್ನ ಮೆದುಳು ಎಂದು ಯಾವುದನ್ನು ಕರಿತೇವೆ ನಾವು? ಕಂಪ್ಯೂಟರ್ನ ಮೆದುಳು ಎಂದು ಯಾವುದನ್ನು ಕರಿತೇವೆ ಅಂತಂದರೆ RAM, CPU ಮತ್ತು ಹಾರ್ಡ್ ಡಿಸ್ಕ್, ಕೀಬೋರ್ಡ್. ಇದಕ್ಕೆ ಸರಿಯಾದ ಉತ್ತರ CPU, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಕಂಪ್ಯೂಟರ್ನ ಎಲ್ಲ ಲೆಕ್ಕಾಚಾರ ಮತ್ತು ಕಾರ್ಯಚಟುವಟಿಕೆಗಳು CPU ಮೂಲಕವೇ ನಡೆಯುವುದರಿಂದ ಇದನ್ನು ಕಂಪ್ಯೂಟರ್ನ ಮೆದುಳು ಎನ್ನಲಾಗುತ್ತದೆ. ಇಲ್ಲಿಗೆ 10 ಪ್ರಶ್ನೆಗಳು ಮುಕ್ತಾಯವಾಗಿರುತ್ತೆ. ಸೊ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಡೈಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಎಲ್ಲ ಮಾಹಿತಿ ಈ ಯೂಟ್ಯೂಬಲ್ಲಿ ಸಿಗುತ್ತೆ. GK ಆಗಲಿ, ಕರೆಂಟ್ ಅಫೇರ್ಸ್ ಆಗಲಿ ಮತ್ತು ಪೇಪರ್ ಅನಾಲಿಸಿಸ್ ಆಗಲಿ. ಇನ್ನು ಮುಂದೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಎಲ್ಲ ಮಾಹಿತಿ ಕೂಡ ಯೂಟ್ಯೂಬಲ್ಲಿ ಸ್ಟಾರ್ಟ್ ಮಾಡಲಾಗುತ್ತದೆ. ದಯವಿಟ್ಟು ನಿಮ್ಮ ಪ್ರೋತ್ಸಾಹ ಬೆಂಬಲ ಈ ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ ಅನ್ನುತ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.